ಟೀಮ್ ಫಾಸ್ಟ್ ಟ್ರ್ಯಾಕ್ ರೇಸಿಂಗ್. ಈ ಗಾಡಿಯಲ್ಲಿ ಒಂದು ದೊಡ್ಡ ಪ್ರಾಬ್ಲಮ್ ಇತ್ತು. ಸಾಹೇಬ್ರು ಚಾಮರಾಜಪೇಟೆಯಿಂದ ಬಂದಿದ್ರು. 2-3 ಸತಿ ನಂಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡಿದ್ರು. ಹಂಗೂ ನಾನು ಒಂದ್ ಸ್ವಲ್ಪ ಬಿಸಿನೇ ಅಂತ ಹೇಳ್ದೆ. ಆದ್ರೂ ನಿಮ್ಮ ಹತ್ರನೇ ಕೆಲಸ ಮಾಡ್ಬೇಕಂತ ಬಂದ್ರು. ಈ ಗಾಡಿ ಒಂದು ದೊಡ್ಡ ಸಮಸ್ಯೆ ಇತ್ತು. ಆ ಸಮಸ್ಯೆ ಏನಂದ್ರೆ ಗಾಡಿಯಲ್ಲಿ ಎಷ್ಟೇ ಕೆಲಸ ಮಾಡಿದ್ರು ಒಂಥರ ನಾಕಿಂಗ್ ಸೌಂಡ್. ಅದನ್ನ ನಾನು ಚೆಕ್ ಮಾಡೋಕ್ಕೋಸ್ಕರ ಕ್ಲಚ್ ಬೆಲ್ಲು, ಬೋರು ಅದೆಲ್ಲ ಚೆಕ್ ಮಾಡ್ಬಿಟ್ಟೆ. ಆದ್ರೆ ಪ್ರಾಬ್ಲಮ್ ಇದ್ದಿದ್ದು ಕ್ರ್ಯಾಂಕ್ ಶಾಫ್ಟ್ ಅಲ್ಲಿ ಮ್ಯಾಗ್ನೆಟ್ ಟೈಟ್ ಮಾಡಿದ್ರು ಮ್ಯಾಗ್ನೆಟ್ ಟೈಟ್ ಆಗ್ತಾರಿಲ್ಲ. ಕ್ರ್ಯಾಂಕ್ ಶಾಫ್ಟ್ ಅಲ್ಲಿ ಕ್ಯಾಮ್ ಇದೆಯಲ್ಲ, ಕ್ಯಾಮ್ ಪ್ಲೇ ಬಂದ್ಬಿಟ್ಟಿತ್ತು. ಅದರಿಂದ ತೊಂದರೆ ಆಗ್ತಿದ್ದು. ಈ ಗಾಡಿನ ಪ್ರಾಬ್ಲಮ್ ನಾನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ. ಸಾಹೇಬ್ರು ನಿಮ್ ಜೊತೆ ಒಂದು ರಿವ್ಯೂ ಕೊಡಬೇಕು, ಬಹಳ ಚೆನ್ನಾಗಿ ಕೆಲಸ ಮಾಡಿದ್ರೆ ನನಗೂ ಬಹಳ ಖುಷಿ ಅಂತ ಹೇಳಿ ಏನೋ ಹೇಳ್ಬೇಕಂತ ಹೇಳಿ ಸರ್. ಇಲ್ಲ, ತುಂಬಾ ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ನಾನೊಂದು 16 ವರ್ಷ ಆಯ್ತು ಗಾಡಿ ಇಟ್ಬಿಟ್ಟು. ಸುಮಾರು ಮೆಕ್ಯಾನಿಕ್ಗಳು ನನ್ನ ಗಾಡಿನ ರಿಪೇರಿ ಮಾಡಿದ್ದಾರೆ. ಸೊ ಫೈಜನ್ನು ತುಂಬಾ ನೀಟಾಗಿ ಕೆಲಸ ಮಾಡ್ಕೊಟ್ಟಿದ್ದಾರೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, 5 ಬೋರು ಚೇಂಜ್ ಮಾಡ್ಬಿಟ್ಟು ಒಂದು 8 ಕ್ಲಚ್ ಬೆಲ್ ನ ರಿಪ್ಲೇಸ್ಮೆಂಟ್ ಮಾಡಿದ್ದಾರೆ. ಎಲ್ಲಿಂದ ಸೌಂಡ್ ಬರುತ್ತೆ ಅಂತ ಕಂಡಿಡ್ಕೊಳಕ್ಕೆ. ಕೆಲಸದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗಲ್ಲ. ಒಳ್ಳೆ ವ್ಯಕ್ತಿ, ನನಗೆ ತುಂಬಾ ಖುಷಿ ಆಯ್ತು. ಗಾಡಿ ಈಗ ಚೆನ್ನಾಗಿ ಓಡ್ತಾ ಇದೆ. ಇನ್ನೊಂದೇನಂದ್ರೆ ಬಹಳ ಜನ ಡಿಪಾರ್ಟ್ಮೆಂಟ್ ನೋಡಿದ್ರೆ, ಪೊಲೀಸ್ ನೋಡಿದ್ರೆ ರೈಟ್ ತಗೋಬಿಡ್ತಾರೆ, ಲೆಫ್ಟ್ ತಗೋಬಿಡ್ತಾರೆ, RX ಓಡ್ಸಕ್ ಭಯ ಬೀಳ್ತಾರೆ. ಏನಕ್ಕಂದ್ರೆ ನಮ್ ಕಡೆಯಿಂದ ನಾವು ಕರೆಕ್ಟ್ ಆಗಿದ್ದಿ, ನಮ್ಮ ಹತ್ರ ಹೆಲ್ಮೆಟ್ ಇದ್ದಿ, ಡಾಕ್ಯುಮೆಂಟ್ ಪಕ್ಕ ಇದ್ರೆ ಅವ್ರು ಹಿಡಿದ್ರು ಅವ್ರಿಗೊಂಥರ ಖುಷಿ ಆಗುತ್ತೆ. ಡಾಕ್ಯುಮೆಂಟ್ ಚೆಕ್ ಮಾಡ್ತಾರೆ, ಪಕ್ಕ ಕ್ಲಿಯರ್ ಆಗಿದೆ ಅಂತ ಕಳಿಸ್ಬಿಡ್ತಾರೆ. ಇವಾಗ ನಾವು ನೋಡಿ ಸೈಲೆನ್ಸರ್ ಗಳು ಯೂಸ್ ಮಾಡ್ತಾ ಇದ್ದೀವಿ, ಇನ್ಬಿಲ್ಸ್ ನಾವು ರೇಸಿಂಗ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ನಾವು ಇಲ್ಲಿ ರೋಡ್ ಪರ್ಪಸ್ ಓಡಿಸಲ್ಲ. ನಾನು ನ್ಯಾಷನಲ್ ಚಾಂಪಿಯನ್ ನಾನು ರೇಸಿಂಗ್ ಗಾಡಿಗಳು ರೈಡ್ ಮಾಡ್ತಾ ಇದ್ದೀನಿ. 11 ಗಾಡಿಗಳಿದೆ ರೇಸಿಂಗ್ದು. ಆ ಗಾಡಿಲೆಲ್ಲ ಪಕ್ಕ ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಇದೆ. ಸೌಂಡ್ ಇದೆ ಗಾಡಿ ಇಲ್ಲ ಅಂತ. ಆದ್ರೆ ಸೌಂಡ್ ನಾವು ರೋಡಲ್ಲಿ ಓಡಿಸಲ್ಲ. ನಾವು ಓಡಿಸೋದು ಟ್ರ್ಯಾಕ್ ಅಲ್ಲಿ. ತನೇಜ ಏರೋಸ್ಪೇಸ್ ಇದೆ, 10,000 20,000 ಕೊಡ್ತೀವಿ. ಅಲ್ಲೋಗ್ಬಿಟ್ಟು ಗಾಡಿ ಪ್ರಾಕ್ಟೀಸ್ಗಳು ಮಾಡ್ತೀವಿ. ಇನ್ನೊಂದೇನ, ನೀವುಗಳು ಅಷ್ಟೇ ಆ ಪೊಲೀಸರು ಅಂತ ಓಡೋಗ್ಬಿಟ್ರೆ ನಿಂದ ಪ್ರಾಬ್ಲಮ್ ಇದ್ರೆ ನೀವು ಅವ್ರು ನೋಡ್ಬಿಟ್ಟು ಓಡೋಗೋದು. ನೀವೇ ಕರೆಕ್ಟ್ ಆಗಿದ್ರೆ ಅವ್ರಿಂದ ಏನೋ ತೊಂದರೆ ಬರಲ್ಲ. ನೋಡಿ, ನಾನು ಇಷ್ಟು ಗಾಡಿಗಳು ರೆಡಿ ಮಾಡಿಕ್ಕಿದ್ದೀನಿ, RX ಗಳು ರೆಡಿ ಮಾಡಿಕ್ಕಿದ್ದೀನಿ. ಇವಾಗ ತಂಗ ಯಾರು ಡಿಪಾರ್ಟ್ಮೆಂಟ್ RT ನಗರಲ್ಲಿ ಇರೋದು, RT ನಗರ್ ಸ್ಟೇಷನ್ ಇಂದ ಒಂಚೂರು ನಂಗೆ ತೊಂದರೆ ಇಲ್ಲ. ಸಂಜಯ್ ನಗರ ಇದೆ, ಅಲ್ಲಿಂದ ಒಂಚೂರು ತೊಂದರೆ ಇಲ್ಲ. ಏನಕ್ಕೆ ನಾವು ಕರೆಕ್ಟ್ ಇದ್ರೆ ನಮ್ ಡಿಪಾರ್ಟ್ಮೆಂಟ್ ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ನೋಡಿ, ಇವರು ಅಷ್ಟೇ, ನಮ್ DCP ಇದ್ದಾರೆ, ಬಹಳ ಜನ ಇನ್ಸ್ಪೆಕ್ಟರ್ ಗಾಡಿಗಳು ನಾವು ರೆಡಿ ಮಾಡ್ತಾ ಇದೀನಿ. ಆದ್ರೆ ಇವಾಗ ತಂಗ ಒಂಚೂರು ತೊಂದರೆ ಆಗಿಲ್ಲ. ನಮ್ ಕಡೆಯಿಂದ ಪ್ರಾಬ್ಲಮ್ ಆದ್ರೆ ಅವ್ರ ಕಡೆಯಿಂದ ಪ್ರಾಬ್ಲಮ್ ಆಗೋದು. ನಾನು ಏನಕ್ಕೆ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ RX ಬಹಳ ಇಷ್ಟಪಡೋ ತರ ಗಾಡಿ. ಇವಾಗ ಈ RX ಗೋಸ್ಕರ ನೀವು ಪೊಲೀಸ್ ನೋಡ್ಬಿಟ್ಟು ಗಾಡಿ ಬಚ್ಚಿಕ್ಕೋಗ್ಬಿಟ್ಟು ನಮ್ ಪ್ರಾಬ್ಲಮ್. ನಮ್ ಪಕ್ಕ ಡಾಕ್ಯುಮೆಂಟ್ ಕ್ಲಿಯರ್ ಇದ್ರೆ ಯಾವ ಡಿಪಾರ್ಟ್ಮೆಂಟ್ ಏನು ಮಾಡಲ್ಲ. ಏನಕ್ಕಂದ್ರೆ ನೋಡಿ, ಇಂಥವ್ರು ನೋಡಕ್ಕೆ ಸ್ಟ್ರಿಕ್ಟ್. ಏನಕ್ಕಂದ್ರೆ ಅವ್ರು ರೂಲ್ಸ್ ಫಾಲೋ ಮಾಡ್ಬೇಕು, ಅದಕ್ಕೋಸ್ಕರ ಸ್ಟ್ರಿಕ್ಟ್ ಇರೋದು. ಬಹಳ ಮೃದು ಮನ್ಸತ್ತಾರ, ಆತರ ಮಾತಾಡೋ ರೀತಿ ಎಲ್ಲ ಬಹಳ ಚೆನ್ನಾಗಿದೆ. ಬಹಳ ಖುಷಿ ಆಯ್ತು ಸಾಹೇಬ್ರಿಗೆ ಮಾತಾಡಿ. ನನಗೆ ಫೈಜನ್ಗೂ ನೋಡಿ ಒಳ್ಳೆ ವ್ಯಕ್ತಿ, ಖುಷಿ ಆಯ್ತು. ತುಂಬಾ ನೀಟಾಗಿ ಕೆಲಸ ಮಾಡ್ಕೊಡ್ತಾರೆ. ಸೇಫ್ಟಿ ಆಗಿ ಹೆಲ್ಮೆಟ್ ಹಾಕೊಳ್ಳಿ, ಸೇಫ್ಟಿಯಿಂದ ರೂಲ್ಸ್ ಗಳೆಲ್ಲ ಫಾಲೋ ಮಾಡಿ, ಸೇಫ್ಟಿಯಿಂದ ನಿಮ್ಮನ್ನ ನೀವು ರಕ್ಷಣೆ ಮಾಡ್ಕೊಳ್ಳಿ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು.